ಟಿ ವಿಗಳಲ್ಲಿ ಗೂಗಲ್ನಲ್ಲಿ ಹವಾಮಾನ ವರದಿಗಳೆಲ್ಲ ನೋಡಿದರೆ ಮಳೆನೇ ಇಲ್ಲ ಅಂತ ತೋರಿಸ್ತಿದೆ. ಇಲ್ಲಿ ನೋಡ್ದೆ ನಾವೆಲ್ಲ ತೋಯಿಸ್ಕೊಂಡು ನಿಂತಿದ್ದೀವಿ ಒಳಗಡೆ. ಈ ದೇಶದಲ್ಲಿ ಯಾವುದನ್ನೂ ನಂಬೋ ಹಾಗಿಲ್ಲ. ಒಬ್ಬ ಯಾರೋ ಹವಾಮಾನ ವರದಿ ಹೇಳಿದಂತೆ ಟಿ ವಿಲಿ, ಇಂದು ಒಣ ಹವೆ ಇದೆ, ಮಳೆ ಬರುವ ಯಾವ ಲಕ್ಷಣಗಳೂ ಇಲ್ಲ, ಗಾಬರಿ ಆಗಬಾರ್ದು ಬೆಂಗಳೂರು ಜನ ಅಂಥೇಳಿ ಆಫೀಸ್ ಮುಚ್ಕೊಂಡು ಲಾಸ್ಟ್ ಅನೌನ್ಸ್ಮೆಂಟ್ ಅದು ಅನೌನ್ಸ್ ಮಾಡಿ ಆಫೀಸ್ ಮುಚ್ಚುವಾಗ ಕಿಟಕಿ ಬಾಗಿಲೆಲ್ಲ ಚೆನ್ನಾಗಕ್ಕಪ್ಪ, ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ ಅಂತ. ಅಂಥ ದೇಶ ಇದು, ಅಂಥ ಹವಾಮಾನ ಇದು. ಮಳೆಗಾಲ ಅಲ್ಲ, ಆದರೆ ಎಲ್ಲೋ ಸೈಕ್ಲೋನ್ ಆಗಿರೋದ್ರಿಂದ ಆಗ್ತದೆ. ನಮ್ದು ಎಂಥ ದೈವ ಕರ್ನಾಟಕದ್ದು ಅಂದರೆ, ಸುತ್ತಮುತ್ತಲ ಆಂಧ್ರ ಮಹಾರಾಷ್ಟ್ರಗಳಲ್ಲಿ ಸೈಕ್ಲೋನ್ ಬಂದರೆ ಕರ್ನಾಟಕದಲ್ಲಿ ಮಳೆ ಆಗುತ್ತೆ. ಯಾರು ಏನು ಯಾಕೆ ಬಂದ್ರಿ ಅಂತ ಕೇಳೋದೇ ಇಲ್ಲ ನಾವು. ಬನ್ನಿ, ಬಸವಣ್ಣನ ನಾಡು, ಪುರಂದಾಸರ ಬೀಡು, ಸಾಹಿತಿ ಕವಿಗಳ ನಾಡು. ನಮ್ಮಷ್ಟು ಶಾಂತ ಜನ ಎಲ್ಲಿಲ್ಲ. ಅದಕ್ಕೆ ನಾವು ಹೇಗಿದ್ದೀವಿ ನೋಡಿದ್ರೆ, ನಾವು ಯಾವತ್ತಾದರೂ ಪ್ರವಾಹ ಬಂದು ಬೇರೆ ರಾಜ್ಯಗಳಿಗೆ ಹೋಗಿದ್ದೀವ? ನಾವೆಲ್ಲಿದ್ದೀವಿ ಅಲ್ಲೇ ಇದ್ದೀವಿ. ಇಡೀ ಜಗತ್ತಿನಲ್ಲಿ ಬೆಂಗಳೂರಿನಂಥ ಸಿಟಿ ಇನ್ನೊಂದಿಲ್ಲ ಅಂತ ಹೆಸರು ಮಾಡಿದ್ದೀವಿ ನಾವು. ಎಲ್ಲರೂ ಇಲ್ಲಿಗೆ ಬಂದು 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 ನಾವು ಬೆಂಗಳೂರವ್ರು ಹೌದಾ ಅಲ್ವೋ ಅನ್ನೋ ಥರಾಗ ಹೋಗಿದ್ದೀವಿ. ನಮ್ಮ ಮನೆ ಪಕ್ಕದಲ್ಲಿರೋರು ಯಾರೋ, ಎಷ್ಟು ಭಾಷೆಗಳು, ಎಷ್ಟು ಜನ. ಕಾರಣ ನಾವೆಲ್ಲ ಒಳ್ಳೆಯವರು. ಅದಕ್ಕೆ ಒಳ್ಳೆಯವರಾಗಿ ಒಳ್ಳೆಯದೇ ಆಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಿದ್ದು ಸುಳ್ಳಲ್ಲ ಸ್ನೇಹಿತರೆ. ಇಲ್ಲಿ ಭಾಷೆನೂ ಕೂಡ ಮಿಕ್ಸು. ಒತ್ತು ನಾನು ಒಳಗಡೆ ಕಾರಲ್ಲಿ ಕೂತೀನಿ, ನಮ್ಮ ಉತ್ತರ ಕರ್ನಾಟಕ ಜನ ಅದೆಷ್ಟು ಜನ ಬಂದು ಫೋಟೋ ತೆಗೆಸ್ಕೊಂಡ್ರು ಅಂದರೆ, ಅಭಿಮಾನಿಗೆ ಏನು ಮಾಡಲಿ ಗೊತ್ತಾದ್ರೆ ಮಕ್ಕಳನ್ನ ಎತ್ಕೊಂಡು ತೆಗೆಸ್ಕೊತಾರೆ. ಆ ಮಕ್ಕಳು ತಲೆ ಎಲ್ಲ ಒದ್ದೆ, ಅವನ ತಲೆ ಒದ್ದೆ. ನಾನಂತೂ ತೀರಾ ತೊಯ್ಸ್ಕೊಂಡು ಒಳಗಡೆ ಹೋಗಿದ್ದೆ, ಎಲ್ಲ ಕೂದಲು ಬಿದ್ದು ಆ ಫೋಟೋದಲ್ಲಿ ನಾನು ಫುಲ್ ಟೈಟ್ ಆಗಿದ್ದೀನೇನೋ ಅನ್ನೋ ಥರ ಬಂದಿದ್ದೀನಿ. ಏನಣ್ಣ ತಿಳ್ಕೊತಾರೆ, ಹಂಗಾಗಿದೆ. ಕನ್ನಡದಲ್ಲಿ ಎಷ್ಟು ಹಾಸ್ಯ ಸುಲಲಿತವಾಗಿದೆ ಮತ್ತು ಅಷ್ಟೇ ಕ್ಲಿಷ್ಟಕರವಾಗಿದೆ ಅಂದರೆ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ತಂದೆ ತನ್ನ ಮಗನನ್ನು ಹೊಡೆದ ಏಕೆಂದರೆ ಆತ ಕುಡಿದಿದ್ದ. ತಂದೆ ತನ್ನ ಮಗನನ್ನು ಹೊಡೆದ ಏಕೆಂದರೆ ಆತ ಕುಡಿದಿದ್ದ. ಹೇಳಿ, ಯಾರು ಕುಡಿದಿದ್ರು? ಹೊಡೆಸಿಕೊಂಡು ಮಗನೋ ಹೊಡೆದ ತಂದೆರು? ಹಾಂ, ತಂದೆನಾ? ಅಲ್ಲಿ ಎಲ್ಲಿದೆ ಕ್ಲಿಯರು? ತಂದೆ ತನ್ನ ಮಗನನ್ನು ಹೊಡೆದ ಏಕೆಂದರೆ ಆತ ಕುಡಿದಿದ್ದ. ಹೆಂಗೆ ಹೇಳ್ತೀಯ? ಇದಕ್ಕೆ ಉತ್ತರವೇ ಇಲ್ಲ. ಇಬ್ಬರು ಕುಡಿದು ಬಡ್ದಾಡ್ಕೊಂಡ್ರು ಅಂದ್ಬಿಡೋದು ಅಷ್ಟೇ. ನೀವು ನೋಡ್ದ ಆಮೇಲೆ ಅವನು ನೋಡ್ದ ಅಂತ. ನೋಡಿ ಎಷ್ಟು ಕನ್ನಡ. ಕನ್ನಡ ಏನಮ್ಮ ಯಾರಾದರೂ ಕಲಿಬೇಕು. ಭಾಳ ಕಷ್ಟ ಇದೆ ಕನ್ನಡ. ಕನ್ನಡದಂಥ ಕಷ್ಟಕರವಾದಂಥ ಭಾಷೆ ಇಲ್ಲ, ಕನ್ನಡದಂಥ ಸುಂದರವಾದಂಥ ಭಾಷೆ ಇಲ್ಲ. ಒಂದು ಅಕ್ಷರ ವ್ಯತ್ಯಾಸ ಅರ್ಥ ಚೇಂಜ್ ಆಗುವಂಥ ಅದ್ಭುತ ಭಾಷೆ ನಮ್ಮದು. ಈಗ ನೋಡಿ, ಮಳೆ ಬರ್ತಾ ಇದೆ. ಮಳೆ ಬಗ್ಗೆನೇ ಕನ್ನಡದಲ್ಲಿ ಎಷ್ಟು ಸ್ವಾರಸ್ಯಕರವಾದಂಥ ಮಾತುಗಳಿದೆ ಗೊತ್ತಾ? ಏನು? ಪ್ರಿಯೆ, ಮಳೆ ಬರುತ್ತಿದೆ. ಏನದು? ಹಾಂ, ಪ್ರಿಯೆ, ಮಳೆಯಲ್ಲಿ ನಾ ನೆನೆದಿರುವೆ, ನನಗೆ ಬೇಕಾದದ್ದು ಕೊಡೆ. ಹೌದಾ? ಪ್ರಿಯೆ, ನಾನು ಮಳೆಯಲ್ಲಿ ನೆನೆದಿರುವೆ, ನನಗೆ ಬೇಕಾದದ್ದು ಕೊಡೆ. ಹೀಗೆ ಕೈ ಮಾಡಿದ್ರೆ ಏನಾಯಿತು? ಅಂಬ್ರೆಲ್ಲ. ಈಗೆಲ್ಲರೂ ಹಿಡಿದಿದ್ದೀರ, ಕೊಡೆ. ಕೈ ಚೇಂಜ್ ಮಾಡಿದ ಮಾತ್ರಕ್ಕೇ ಅರ್ಥ ಚೇಂಜ್ ಆಗುತ್ತೆ. ಕನ್ನಡ ಭಾಷೆಯ ವೈಶಿಷ್ಟ್ಯ. ಪ್ರಿಯೆ, ನಾ ಮಳೆಯಲ್ಲಿ ನೆನೆದಿರುವೆ, ನನಗೆ ಬೇಕಾದ್ದು ಕೊಡೆ. ನೋಡಿ, ಅದಕ್ಕೆ ಕನ್ನಡ ಕಲಿಸ್ರಿ ಮಕ್ಕಳಿಗೆ. ರಸಿಕರಾಗ್ತಾರೆ, ಕವಿಗಳಾಗ್ತಾರೆ, ಎಲ್ಲವನ್ನು ಅರ್ಥ ಮಾಡ್ಕೊಳ್ಳುವಂಥ ಜಾಣರಾಗ್ತಾರೆ, ಜೀವನದಲ್ಲಿ ನಗನಗ್ತಾ ಇರ್ತಾರೆ. ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಹೌದಾ? ತೇರುಗಳಾಗುತ್ತೆ. ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಎಳೆಯುವ ತೇರು ನೋಡೋರು ಯಾರು? ಮುದುಕರು, ವಯಸ್ಸಾದವರು, ಅಜ್ಜಂದರು, ಅಜ್ಜಮ್ಮಗಳು. ನಾವು ಯಂಗ್ಸ್ಟರ್ಸ್ ಹೋಗಿರ್ತಾರೆ, ಇವರೆಲ್ಲ ಈ ಕ್ಯಾಕೆ ಹೊಡಿತಾವಲ್ಲ, ಇವರೆಲ್ಲ ಯಾಕೆ ಜಾತ್ರೆಗೆ ಹೋಗ್ತಾರೆ? ತೇರು ನೋಡ್ತಾರೆ. ಇವರು ಸತ್ರು ನೋಡಲ್ಲ. ತೇರೆಗೆ ಯಾರ್ಯಾರು ಬಂದಿದ್ದಾರೋ ಅವ್ರು ನೋಡ್ತಿರ್ತಾರೆ. ಅದಕ್ಕೆ ಈ ಭಾಷೆಯಲ್ಲಿ ಎಷ್ಟು ಟ್ವಿಸ್ಟ್ ಇದೆ ಅಂದರೆ, ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಅದು ಮುದುಕರಿಗಾಯಿತು. ಹುಡುಗರಿಗೆ ಜಾತ್ರೆಯಲ್ಲಿ ಎಳೆ, ಅಲ್ಲಿ ಫುಲ್ ಸ್ಟಾಪ್ ಹಾಕಿ, ಯುವತಿಯರನ್ನು ನೋಡುವುದು ಬಹಳ ಚಂದ. ನೋಡಿ, ಒಂದೇ ಒಂದು ಸ್ಪೇಸ್ ಬಿಟ್ಟಿದ್ದಕ್ಕೆ ಕನ್ನಡ ಎಷ್ಟು ಸಮೃದ್ಧವಾಗಿ ನಮ್ಮ ಮುಂದೆ ತೆರೆದುಕೊಳ್ತು. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಭಾಷೆ ಪ್ರೇಯಸಿ ಇದ್ದಂಗೆ, ನೀನು ಅದನ್ನು ಎಷ್ಟು ಪ್ರೀತಿಸ್ತೀಯೋ ಅಷ್ಟು ನಿನಗೆ ಒಳ್ಳೆಯದು, ಅಷ್ಟು ನಿನಗೆ ಸೌಂದರ್ಯನ ತೋರಿಸುತ್ತೆ ಅಂತ. ಅದಕ್ಕೆ ಸುಮ್ಮನೆ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತಿರಮ್ಮ. ಈ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕೋದ್ರಲ್ಲಿ ತಂದೆಗಳದ ಪಾತ್ರ ಏನೂ ಇಲ್ಲ. ಎಲ್ಲ ನಿಮ್ಮದೇ ಅಮ್ಮ, ತಾಯಿ ಅಂದಿರ್ದೆ. ಅಯ್ಯೋ ನನ್ನ ಮಗು ನಿಮ್ಮ ಥರ ಆಗೋದು ಬೇಡ, ಕನ್ನಡ ಮೀಡಿಯಮ್ ಬೇಡ ಬೇಡ ಬೇಡ.
ಅವನು ಏನಾಗಿದ್ದಾನೆ ರೀ, ಬೆಂಗಳೂರಿನಲ್ಲಿ ಮನೆ ಮಾಡಿದ್ದಾನೆ, ಒಳ್ಳೆ ಜಾಬಲ್ಲಿದ್ದಾನೆ, ಮನೇಲಿ ಗಾಡಿ ಇದೆ, ನಿಮಗೊಂದು ಗಾಡಿ ಇದೆ, ಅವನಿಗೊಂದು ಗಾಡಿ ಇದೆ, ಮಗುಗೂ ಸ್ಕೂಲ್ಗೆ ಬಿಟ್ಟು ಬರೋಕ್ಕೊಂದು ಗಾಡಿ ಇದೆ, ಆದರೂ ಇಂಗ್ಲೀಷೇ. ಅಯ್ಯಪ್ಪ ಏನು ಸಿಂಗಾರ, ಏನು ಮಗುನ 5 ವರ್ಷ 10 ತಿಂಗಳಿಗೆ ಕನ್ನಡ ಮೀಡಿಯಮ್ನಲ್ಲಿ ಅಡ್ಮಿಷನ್, ಹೌದಾ? ಆದರೆ ನಿಮ್ಮದು ಬೇಬಿ ಸಿಟ್ಟಿಂಗ್ 2 ವರ್ಷಕ್ಕೆ ಮಕ್ಕಳಿಗೆ ಶಾಲೆ. ಮಕ್ಕಳು 5 ವರ್ಷ 10 ತಿಂಗಳಾಗೋವರೆಗೂ ಹೊರಗಡೆ ಹೋಗಬೇಕು ಅನ್ಸಲ್ಲ, ಮಕ್ಕಳಿಗೆ ಭಯ ಇರ್ತದೆ, ಒಳಗಡೆನೇ ಇರ್ತವೆ, ಎಲ್ಲದಕ್ಕೂ ಮಮ್ಮಿ ಹಿಂದೆ ಎಡಕತ್ತವೆ, ಅಪ್ಪನ ಕರೀತಿರ್ತವೆ. ಆದರೆ 5 ವರ್ಷ 10 ತಿಂಗಳಾದ ಮಕ್ಕಳು ನೋಡಿ ಹೊರಗಡೆ ಹೋಗ್ಬೇಕು ನಾವು ಅಂತ ಅನಿಸುತ್ತೆ. ಆ ಮಕ್ಕಳಿಗೆ ಆಟ ಆಡಬೇಕು, ಬುಗುರಿ ಆಡಬೇಕು, ಫ್ರೆಂಡ್ಸ್ ಇದ್ದಾರೆ, ನಂತರ ಹೊರಗಡೆ ಜನ ಇದ್ದಾರೆ ಅಂತ ಅನಿಸಿದಾಗ ಆ ಹುಡುಗ ಹೊರಗಡೆ ಹೋಗೋಕ್ಕೆ ಇಷ್ಟಪಡ್ತದೆ, ಆವಾಗ ಶಾಲೆಗೆ ಹಾಕಬೇಕು. ಇದು ಕನ್ನಡ ಶಾಲೆಗಳ ಒಂದು ರೂಲು. ನಾವೇನು ಮಾಡ್ತೀವಿ, ಅಯ್ಯೋ ಇಂಗ್ಲೀಷ್ ನಾಗೆ ಹುಟ್ಟಬೇಕು ನಾವು ಅಂತ ಹೇಳಿ 2 ವರ್ಷಕ್ಕೇ ಬೇಬಿ ಸಿಟ್ಟಿಂಗ್ ಕಳಿಸ್ತೀವಿ. ಇಷ್ಟೇ ಇರ್ತದೆ ಮಗು, ಇಷ್ಟೇ ಚಡ್ಡಿ, ಇಷ್ಟೇ ಶರ್ಟು, ಟೈ ಇಲಿಬಾಲ, ಅದು ಬೆಳಗ್ಗೆ ತೂಕಡಿಸ್ತಾ ಇರ್ತಾರೆ, ತಲೆ ಮೇಲೆ ನೀರು ಸುರಿವಿ, ಅಯ್ಯೋ ಬಸ್ ಬರುತ್ತೆ ಬೇಗ ರೆಡಿ ಆಗಬೇಕು. ಅದಕ್ಕೂ ಚಡ್ಡಿ ಹಾಕಿ, ಪ್ಯಾಂಟ್ ಹಾಕಿ, ಶೂಸ್ ಹಾಕಿ, ಬುತ್ತಿ ಕಟ್ಟಿ, ಟಿಫಿನ್ ಕ್ಯಾರಿಯರ್ ರೆಡಿ ಮಾಡಿ, ಓ ವಿಶಾಲಾಕ್ಷಮ್ಮ ಬಸ್ ಬಂತು ಅಂತ ಯಾರೋ ಕೂಗ್ಬಿಡ್ತಾರೆ. ಬಂದೆ ಕಣೆ ಅಂತ ಇವಳು ಮೇಕಪ್ ಮರ್ತು ಬಿಟ್ಟಿರ್ತಾಳೆ, ಟೈಮ್ ಇಲ್ಲ, ಮಗುನ ರಿಪೇರಿ ಮಾಡೋದ್ರೊಳಗಡೆ ಆಗೋಗಿದೆ. ಪಾಪ ಅದೀ ಕರಿ ನೈಟಿ ಮೇಲೆ ಒಂದು ಟವಲ್ ಹಾಕೊಂಡ್ಬಿಡ್ತಾಳೆ. ಮೇಕಪ್ ಬಿಡಲ್ಲ, ಕನ್ನಡಿ ಮುಂದೆ ಹೋಗ್ತಾಳೆ, ಇಲ್ಲೆಲ್ಲೋ ಇರ್ತವೆ ಕೂದಲು, ಮುಂದೆಲ್ಲ ಹೋಗಿಬಿಟ್ಟಿರ್ತವೆ, ಹಿಂದಿಂದ ಎಳಕೊಂಡು ಮುಂದೆ ಹಾಕತ್ತಾಳೆ. ಮುಂಗುರುಳು, ಅದು ಮುಂಗುರುಳು, ನೀವು ಎಳ್ಕೊಂಡು ಹಾಕಬಾರ್ದಮ್ಮ, ಅದೇ ಬೀಳಬೇಕು. ಅದನ್ನ ಎಳ್ಕತ್ತಾಳೆ, ಕರಿ ಮುಖ, ಸ್ವಲ್ಪ ಪೌಡ್ರ್ ಮೆತ್ಕತ್ತಾಳೆ, ಲಿಪ್ಸ್ಟಿಕ್ ಮರಿಯಲ್ಲ. ಆ ಮಗು ಅವ್ರ ಅಮ್ಮನ ಹಿಂಗೆ ನೋಡ್ತಿರ್ತದೆ, ನಮ್ಮಮ್ಮ ಏನೋ ತಿಂತಿದ್ದಾಳೆ ನನಗೆ ಕೊಡದೆ ಅನ್ನಿಸ್ಬಿಟ್ಟು ಅಂತ ಮಾಡ್ಕೊಂಡು ನಡಿಯ ಅಂತ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಹೋಗಿ ನಿಂತ ಮೇಲೆ, ಅಯ್ಯೋ ಬಸ್ ಪಂಕ್ಚರ್ ಆಗಿದೆ ಅಂತೆ ವಿಶಾಲಾಕ್ಷಮ್ಮ, ಇನ್ನೂ ½ ಅವರ್ ಲೇಟ್ ಅಂತೆ. ಬಡ್ಡಿ ಮಗ ಡ್ರೈವರು ಮೊದಲೇ ಹೇಳಿದೆ, ನಾನು ಇನ್ನೂ ಸೀರೆ ಚೂಡಿದಾರ ಹಾಕೊಂಬರ್ತಿದ್ದೆ. ಏನೂ ಮಾಡೋಕ್ಕಾಗಲ್ಲ, ಬಿಸಿಲು ಏರ್ತದೆ. ಈಗ ಬೆಂಗಳೂರು ಬಿಸಿಲು, ನಮ್ಮ ಉತ್ತರ ಕನ್ನಡ ಬಿಸಿಲು ಎಲ್ಲ ಒಂದೇ, ಫುಲ್ ಬಿಸಿಲು. ಇವಳು ಮೇಕಪ್ ಎಲ್ಲ ಇಳಿಯೋದಕ್ಕೆ ಶುರುವಾಗುತ್ತೆ. ಮುಂಗುರುಳು ಜುಟ್ಟಕ್ಕೆ ಹೋಗಿ ಕೂತ್ಕೊಳ್ತದೆ. ಕರಿ ಮುಖದಲ್ಲಿ ಎದ್ದು ಕಾಣ್ತಿರೋದು ಲಿಪ್ಸ್ಟಿಕ್ ಜಾಸ್ತಿ ತಿಕ್ಕೊಂಡ್ಬಿಟ್ಟಿರ್ತಾಳೆ ಅವಸರಕ್ಕೆ. ಕರಿ ಮುಖ, ಕೆಂಪು ತುಟಿ, ಹೆಗ್ಗಣ ತಿಂದು ಬೇಕ ಕಂಡಂಗೆ ಕಾಣತಿರ್ತಾಳೆ. ಬಸ್ ಬಂತು ಮುಗಿದ ನಿಂತ್ಕೊಂಡ್ಬಿಡ್ತಾಳೆ. ಆಮೇಲೆ ಬಸ್ ಬಂದಮೇಲೆ ಅದ್ರೊಳಗಡೆ ಆ ಮಗುನ ಹಾಕಿ ಟಾಟಾ. ಏನು ವಿಶಾಲಾಕ್ಷಮ್ಮ, ಇಷ್ಟು ಚಿಕ್ಕ ಮಗುನ ಸ್ಕೂಲ್ಗೆ ಹಾಕಿದ್ದೀರಿ, 2 ವರ್ಷ ಇಷ್ಟಕ್ಕೆ, ಅಯ್ಯೋ ಈ ಸೀಟಿಗೆ ಭಾಳ ಕಷ್ಟಪಟ್ವಿ ಗೊತ್ತಾ. ಹೌದು, ಈ ಸ್ಕೂಲಲ್ಲಿ ಸೀಟ್ ಸಿಗೋದು ಕಷ್ಟ, ಇಷ್ಟು ಮಗುಗೆ ಎಷ್ಟು ಬೇಗ ಹೇಗೆ ಸೀಟ್ ಸಿಗ್ತು, ಅಯ್ಯೋ ನಾನು ಪ್ರೆಗ್ನೆಂಟ್ ಇರುವಾಗಲೇ ಬುಕ್ ಮಾಡಿದ್ವಿ ಗೊತ್ತಾ. ಕನ್ನಡ ಶಾಲೆಯಲ್ಲಿ ಮನೆಗೆ ಬಂದು ಕರೀತಾರೆ, ನಿಮ್ಮ ಮಗುನ ಕನ್ನಡ ಶಾಲೆಗೆ ಸೇರಿಸ್ರಿ. ನಾವೆಲ್ಲ ಇಂಗ್ಲೀಷ್ ಕಲ್ತೀವ, ಇಂಗ್ಲೀಷ್ ಕಲಿಯೋದು ಬೇಡ ಅನ್ನಲ್ಲ, ಅಂತಾರಾಷ್ಟ್ರೀಯ ಭಾಷೆ, ಅದನ್ನು ಕಲಿಬೇಕು. ಆದರೆ ಇದನ್ನು ಬಿಟ್ಟು ಅದನ್ನು ಕಲಿಬಾರ್ದು, ಇದನ್ನು ಬಿಡಬಾರ್ದು. ಈಗ ನೀವು ನಂಬ್ತಿರೋ ಇಲ್ಲ, ನಮ್ಮ ಕಾರ್ಯಕ್ರಮಗಳನ್ನ ಬೇರೆ ಚಾನಲ್ಗಳಲ್ಲಿ ತೋರಿಸ್ತಿರ್ಬೇಕಾದ್ರೆ ಕೆಳಗಡೆ ಇಂಗ್ಲೀಷ್ ಏನು ಅಂತಿರೋಕ್ಕೆ ಸಬ್ಲೈನ್ಸಾ, ಸಬ್ಟೈಟ್ಲ್ಗಳು ಹಾಕಿ ತೋರಿಸ್ತಿದ್ದಾರೆ ಗೊತ್ತಾ ನಿಮಗೆ. ನಾವು BCom ಆಗಿದೆ ಬಿಡಿ, ಅದು ಯಾಕೆ ಪಾಸ್ ಆದ್ನೋ ಪರಮಾತ್ಮನಿಗೆ ಗೊತ್ತು. ನಾನು ಯಾವತ್ತು ಶಾಲೆ ಓದೋದು, ನಮ್ಮ ತಂದೆ ಮೇಷ್ಟ್ರಾಗಿದ್ದರು, ಕನ್ನಡ ಶಾಲೆಯಲ್ಲೇ ಕಲಿತೆ ನಾನು, BComವರೆಗೂ ಕನ್ನಡ ಮೀಡಿಯಮ್ಮೇ. ಆದರೆ BG ಸಾಹಿತ್ಯವನ್ನು ಓದೋದಕ್ಕೆ ಶುರು ಮಾಡಿದಾಗ ನನಗನ್ನಿಸ್ತು, ಎಷ್ಟು ಅದ್ಭುತವಾಗಿದೆ ಈ ಸಾಹಿತ್ಯ. ಈ ಪ್ರಾಣೇಶ್ ನೀವು ಇಂಗ್ಲೀಷಲ್ಲಿ ಮಾತಾಡ್ತೀರಾ? ಮಾತಾಡಲ್ಲ. ನಾನು ಇಲ್ಲೇ ಆಗಲೇ ಯಮುನಾ ಶ್ರೀನಿಧಿಯವರು ಬಂದಿದ್ದರು, ಅಮೇರಿಕಾಗೆ ಹೋಗಿ ಬಂದಿದ್ದೆ, ಆಸ್ಟ್ರೇಲಿಯಾ, ನಾವೆಲ್ಲ ಫಾರಿನ್ಗೆ ಹೋಗಿ ಬಂದಿದ್ವಿ. ಅಲ್ಲಿ ನಾವು ಇಂಗ್ಲೀಷಲ್ಲಿ ಮಾತಾಡಿಲ್ಲ, ಕನ್ನಡದಲ್ಲೇ ಮಾತಾಡಿದ್ದೀವಿ. ಯಾಕೆ ಹೇಳಿ? ಕರೆಸಿದವ್ರು ಇಂಗ್ಲೀಷ್ನವರಲ್ಲ, ಅಲ್ಲಿ ನೆಲೆಸಿರೋ ನಿಮ್ಮಂಥ ಕನ್ನಡಿಗರು. ಅಕ್ಕ ಅಂತ ಸಂಸ್ಥೆ ಇದೆ, ಸಿಡ್ನಿ ಕನ್ನಡ ಸಂಘ ಇದೆ, ದುಬೈ ಕನ್ನಡ ಸಂಘ ಇದೆ, ಅಲ್ಲೆಲ್ಲ ಹೋಗಿ ಕನ್ನಡ ಮಾತಾಡಿದ್ವಿ. ಆ ಜನ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಅಲ್ಲಿ ಅವ್ರಿಗೆ ಹೇಳ್ತಾರೆ. ಇದು ಭಾಷೆ ಬಗ್ಗೆ ಒಲವು. ಹಾಗೆ ಜಾತ್ರೆಯಲ್ಲಿ ಎಳೆಯುವ ತೇರಾಯಿತು, ಕೊಡೆ ಆಯಿತು. ಇಲ್ಲಿ ನೋಡಿ, ಈಗ ಆಗಲೇ ಸುಮಾರು ಒಂದು 2,000 ಜನ ಇದ್ದರು. ಚೇರ್ ಎಷ್ಟು ಹಾಕಿದ್ರು ವಿಶ್ವನಾಥ್ ಅವ್ರನ್ನ ಕೇಳಬೇಕು, ಎಷ್ಟು ಚೇರ್ಸ್ ಹಾಕಿದ್ರು ಗೊತ್ತಿಲ್ಲ. ಈ ಸಭೆಯಲ್ಲಿ ಸುಮಾರು 2,000 ಜನರಿದ್ದಾರೆ. ಏನು ಅನ್ನಿಸ್ಲಿಲ್ಲ ನಿಮಗೆ, ಹೌದಾ? ಸಿಂಪಲ್ ಸೆಂಟೆನ್ಸ್. ಈ ಸಭೆಯಲ್ಲಿ ಸುಮಾರು 2,000 ಜನರಿದ್ದಾರೆ. ಇದನ್ನೇ ಸ್ವಲ್ಪ ಶಬ್ದಗಳನ್ನ ಚೇಂಜ್ ಮಾಡ್ಬೇಕು ಸರ್, ಅದನ್ನ ಹೇಳಬಾರ್ದು. ಈ ಸಭೆಯಲ್ಲಿ 2,000 ಜನ ಸುಮಾರಿದ್ದಾರೆ, ಹೌದಾ?
ಸುಮಾರು 2000 ಅನ್ನೋದಕ್ಕೂ 2000 ಸುಮಾರು ಅನ್ನೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಇದು ಕನ್ನಡ ಭಾಷೆಯ ವೈಶಿಷ್ಟ್ಯ. ಹೆಸರುಗಳು ಈಗ ಸತ್ತ ಅನ್ನಕ್ಕೆ ನೀವು ಇಂಗ್ಲೀಷಲ್ಲಿ 3-4 ಡೆಡ್, ಡೈಡ್, ಸ್ಯಾಡ್ ಡಿಮೈಸ್, ನೋ ಮೋರ್, ಪಾಸ್ಡ್ ಅವೇ, ಮುಗಿದೋಯ್ತು. 5 ಬಿಟ್ಟರೆ ಎಕ್ಸ್ಪೈರ್ ಮುಗಿತಾ. ರಿಪ್ ಅಲ್ಲ, ಅದು ಫೋಟೋಕ್ಕೆ ಹಾರ ಹಾಕಿದ ಮೇಲೆ ರಿಪ್ಪು. ಯಾರಾದ್ರು ಮಲಗಿದಾಗ ಓ ಇವರು ಡೈಟ್ ಆಯ್ತಾ ಡೆಡ್ ಆಯ್ತಾ ಅಂತೀರಾ? ರಿಪ್ಪಾ ಅಂತೀರ. ಫೋಟೋಕ್ಕೆ ಹಾರ ಹಾಕಿದ್ಕೆ ರೆಸ್ಟ್ ಇನ್ ಪೀಸ್ ಅಂತ. ಕನ್ನಡದಲ್ಲಿ ಎಷ್ಟು ಶಬ್ದಗಳಿದೆ ರೀ ಸತ್ತ ಅನ್ನೋದಕ್ಕೆ. ಅಂಥ ಕೆಟ್ಟ ಶಬ್ದ, ಕೆಟ್ಟ ಘಟನೆಗೆ ಅಷ್ಟು ಶಬ್ದ ಇರಬೇಕಾದ್ರೆ ಇನ್ನು ಶೃಂಗಾರಕ್ಕೆ ಎಷ್ಟು ಶಬ್ದ ಇರಬೇಡ ಇಲ್ಲಿ ಅಲ್ವಾ? ಸತ್ತ ಇವು ಕಾಮನ್ ಆಯಿತು. ಮೊದಲು ಸ್ಟ್ಯಾಂಡರ್ಡ್ ನೋಡೋಣ. ಸ್ವರ್ಗಸ್ಥರಾದರು, ವೈಕುಂಠವಾಸಿಗಳಾದರು, ಮತ್ತು ದೈವಾಧೀನರಾದರು, ಪರಂಧಾಮವನ್ನೈದಿದರು, ವೈಕುಂಠವಾಸಿಗಳಾದರು, ಪಂಚಭೂತಗಳಲ್ಲಿ ಲೀನವಾದರು, ಲಿಂಗೈಕ್ಯರಾದರು, ಸ್ವರ್ಗಸ್ಥರಾದರು, ವಿಧಿವಶರಾದರು. ವೆರಿ ಗುಡ್, ಶಬಾಷ್. ವಿಧಿವಶರಾದರು, ಅಗಲಿದರು, ಅಸುನೀಗಿದರು, ನಿಧನರಾದರು. ಇವೆಲ್ಲ ಸ್ಟ್ಯಾಂಡರ್ಡ್ ಆಯಿತು. ಇನ್ನು ಕಾಮನ್ ಯಾವ್ಯಾವು? ಸತ್ರು, ಹೊಗೆ ಹಾಕಿಸ್ಕೊಂಡ್ರು. ಏನು ಇವರೇ ಹೋಗಿ ಹೊಗೆ ಹಾಕ್ಯಾರ ನನಗೆ ಮಾಡ್ತಾರ? ಹೊಗೆ ಹಾಕ್ಕೊಂಡ್ರು. ಮತ್ತೆ ಒಬ್ಬೊಬ್ರು ಹೇಳಿ ನೆಗೆದು ಬಿದ್ದು ಹೋದರು. ಅದೇನ ಸ್ಪೋರ್ಟ್ಸ್ ಮೀಟಾ, ಲಾಂಗ್ ಜಂಪ್, ಹೈ ಜಂಪ್ ಮಾಡಿ ನೆಗೆದು ಬಿದ್ದರು ಅನ್ನೋಕ್ಕೆ. ನೆಗೆದು ಬೀಳೋದು ಅಂದರೆ ಜಂಪ್ ಮಾಡ್ದಂಗಪ್ಪ, ಆದರೂ ಸತ್ತ ಅನ್ನೋ ಅರ್ಥ ಕೊಡುತ್ತೆ. ಮತ್ತೆ ಕಂಡಕ್ಟರ್ ನೋಡಿ, ಯಾರೋ ಟಿಕೆಟ್ ತಗೊಂಡ, ಹೌದಾ? ಮತ್ತೆ ಮರಣ, ಸ್ಟ್ಯಾಂಡರ್ಡ್ ಶಬ್ದ. ಗೂಟಕ್ಕೆ ಕುಂತ, ಚಾಪೆ ಹಾಸ್ಕೊಂಡ. ಅವನೇ ಹಾಸ್ಕೊಂಡಿದ್ರೆ ಅವ್ನು ಯಾಕೆ ಸಾಯ್ತಿದ್ದ? ಅವ್ನು ಸತ್ತ ಮೇಲೆ ಚಾಪೆ ಹಾಸಿದ್ದಾರೆ ಯಾರು? ಫ್ಲೆಕ್ಸ್ ಆದ ಅಂತ ಈ ಊರೆಲ್ಲ ಜಾಸ್ತಿ, ಹೌದಾ? ನೋಡಿ, ಬಕೆಟ್, ಕಿಕ್ರಿ ಬಕೆಟ್ ಅಂತೊಂದಿದೆ, ನಾವಂತೂ ಕೇಳಿಲ್ಲಪ್ಪ. ನಿಮ್ಮ ಫಾದರ್ ಹೇಗೋದ್ರು? ಈಜ್ ಕಿಕ್ರಿ ಬಕೆಟ್ ಏನೋ ಅಂತೀವ. ನಮ್ಮ ಟಾಯ್ಲೆಟ್ಗಳು ಚಿಕ್ಕದು, ಅದರಲ್ಲೇ ಒಂದು ಚಿಕ್ಕ ಬಕೆಟ್ ಇಟ್ಕೊಂಡಿರ್ತಾರೆ. ಹೊರಗಡೆ ಬರೋ ಔಷಧದಲ್ಲಿ ಬಕೆಟ್ ಹೋದರೆ ಅದು ಕಿಕ್ರಿ ಬಕೆಟಪ್ಪ. ಕಿಕ್ರಿ ಬಕೆಟ್ ಅಂದರೆ ಸತ್ತ ಅಂತ ನಾನು ಎಲ್ಲೂ ಕೇಳಿಲ್ಲ, ಹೌದಾ? ಇನ್ನು ಸ್ವಾಮಿಗಳು ದೊಡ್ಡವರು, ಅವರಿಗೆಲ್ಲ ಅದ್ಭುತವಾದ ಶಬ್ದಗಳು ಬಳಸ್ತೀರಿ. ಸ್ವಾಮಿಗಳು ಲಿಂಗೈಕ್ಯರಾದರು, ಶಿವಾಧೀನರಾದರು. ಯಾಕೆ? ಅವರ ವ್ಯಕ್ತಿತ್ವದ ಮೇಲೆ ಶಬ್ದ ಬಳಸೋದು ಕಲಿಸುತ್ತೆ ಕನ್ನಡ ನಮಗೆ. ಎಲ್ರಿಗೂ ಒಂದೇ ಶಬ್ದ ಇಲ್ಲಿ. ಅಲ್ಲಿ ಡೆಡ್ ಅಂದರೆ ಇಂಗ್ಲೀಷ್ನಲ್ಲಿ ಎಲ್ಲದಕ್ಕೂ ಬಂತು. ಪ್ರಾಣೇಶ್ ಈಸ್ ಡೆಡ್, ಡಾಗ್ ಈಸ್ ಡೆಡ್, ನಾಯಿ ನಾನು ಒಂದೇ, ಹೌದಾ? ಆದರೆ ಕನ್ನಡದಲ್ಲಿ ಆ ವ್ಯಕ್ತಿ ಹಿಡಿದಿರೋ ಸೀಟು, ಆ ವ್ಯಕ್ತಿ ಹಿಡಿದಿರೋ ಘನತೆ, ಅವನು ಹಿಡಿದಿರೋ ಸ್ಥಾನಮಾನಗಳ ಮೇಲೆ ಶಬ್ದ. ಈ ಸ್ವಾಮಿಗಳು ತೀರ್ಕೊಂಡ್ರೆ ಸ್ವಾಮೀಜಿಯವರು ಲಿಂಗೈಕ್ಯರಾದರು, ಸ್ವರ್ಗಸ್ಥರಾದರು, ಶಿವಾಧೀನರಾದರು, ಪರಂಧಾಮ ಸ್ವಾಮಿಗಳಿಗೆ. ಅದೇ ಯಾರೋ ತಿಪ್ಪೇಸಿ ಅನ್ನೋನು, ಇಲ್ಲಿ ಯಾರಾದರೂ ಇದ್ದರೆ ಅವರಲ್ಲ. ತಿಪ್ಪೇಸಿ ಅನ್ನೋನು ಕುಡಿದು ಚರಂಡಿಲಿ ಬಿದ್ದು ಸತ್ತಿದ್ದಾದರೆ ತಿಪ್ಪೇಸಿಯವರು ಸ್ವರ್ಗಸ್ಥರಾದರು ಅಂತ ಯಾರು ಅನ್ನಲ್ಲ. ಬಡ್ಡಿ ಮಗ ಕುಡಿತಿದ್ದ ಶಾಟದ ನೋಡು ಅಂತೀವಿ. ಯಾಕೆ? ಅವನು ಚರಂಡಿಲಿ ಬಿದ್ದು ಸತ್ತಿದ್ದಾನೆ. ಹಾಗಂತ ಎಲ್ಲರೂ ಒಂದೇ. ಪ್ರಾಣೇಶ್ವರ ಮಾತು ಕೇಳಿಬಿಡಂದು ಸ್ವಾಮಿಗಳು ಶಟದ ಹೋದರು ಅಂದರೆ ಓದಿತಾರೆ ಬಂದವರು ಭಕ್ತರು. ನಮ್ಮ ಆ ವ್ಯಕ್ತಿ ಸತ್ತ ಸ್ಥಳ, ಅವನು ಬದುಕಿದ ರೀತಿಯ ಮೇಲೆ ಶಬ್ದಗಳನ್ನು ಕಲಿಸುತ್ತೆ ಕನ್ನಡ ಭಾಷೆ. ಕೇಳ್ರಿ, ಯಾರೋ ಎಲೆಕ್ಟ್ರಿಕ್ KEB ಅವರು, ಅಣ್ಣ ಪರ್ಮನೆಂಟ್ ಸ್ವಿಚ್ ಆಫ್ ಆದ ಅಂತ. ನೀವು ಬೇಕಾದ ಅನ್ಬೋದ್ರೆ, ಆ ಮಾತೃಭಾಷೆ ನಿಮಗೆ ಕೊಡೋ ಸ್ವಾತಂತ್ರ್ಯ, ಅದು ಬೇಕಾದ ಅನ್ಬೋದು ನೀವು. ಅದು ಒಂದು ಶಬ್ದ ಹುಟ್ಟುತ್ತೆ. ಅದೇ ಇಂಗ್ಲೀಷ್ನಲ್ಲಿ ಅಲ್ಲಿ ಏನಿದೆಯೋ ಅನ್ನಬೇಕು. ಹೋಟ್ಲಿದ್ದಾಗ ಅದು ಹೋಟ್ಲಲ್ಲಿ ಏನಿದೆ ಅಂತ ಕೇಳ್ತೀವಿ. ಮನೆಯಲ್ಲಿ ಬೇಕಾದ ಮಾಡಿಸ್ಕೊಂಡು ನೋಡ್ತೀವಿ. ಉಪ್ಪಿಟ್ಟು ಮಾಡೆ, ಚುರುಮರಿ ಮಾಡೆ, ಮಂಡಾಳ ಮಾಡೆ, ರೊಟ್ಟಿ ಮಾಡೆ, ಚಪಾತಿ ಮಾಡೆ, ಪೂರಿ ಮಾಡೆ, ಇಡ್ಲಿ ಮಾಡೆ. ಮನೆ ಮಾತೃಭಾಷೆ ಮನೆ, ಇಂಗ್ಲೀಷ್ ಭಾಷೆ ಹೋಟ್ಲು. ಅಲ್ಲಿ ಏನಿದೆ, ಅವನು ಏನಿದೆ, ಇಡ್ಲಿ ವಡೆ ಸಾಂಬಾರು ಚಟ್ನಿ ಅಷ್ಟೇ. ಉತ್ತಪ್ಪ ಇಲ್ವಾ? ಇಲ್ಲ ನಾಳೆ. ಇಂಗ್ಲೀಷ್ ಹಾಗೆ. ಮನೆ ಮಾತೃಭಾಷೆ, ಹೋಟ್ಲು ಇಂಗ್ಲೀಷ್ ಭಾಷೆ. ಸ್ನೇಹಿತರೆ, ಯಾವುದು ಒಳ್ಳೆಯದು ಅಂತ ನಾವೇ ನಿರ್ಧಾರ ಮಾಡೋಣ. ಇಂಗ್ಲೀಷ್ ಕಲಿಯೋಣ, ಇಂಗ್ಲೀಷ್ ಹಿಂದಿ ಎಲ್ಲ ಭಾಷೆಗಳನ್ನು ಕಲಿಯೋಣ. ಮಾತೃಭಾಷೆಗೆ ಮೊದಲ ಸ್ಥಾನವನ್ನು ಕೊಡೋಣ. ಮದುವೆಗೆ ಮುಂಚೆ ಗಂಡು ಹೆಣ್ಣಿಬ್ಬರು, ಚಿನ್ನ ನೀನು ಇರ್ದಿದ್ರೆ ನಾನಿಲ್ಲ, ನಾನು ಇರ್ದಿದ್ರೆ ನೀನಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ನೀ ಇರ್ದಿದ್ರೆ ನಾನಿಲ್ಲ,
ನಾನು ಇರ್ದಿದ್ರೆ ನೀ ಇಲ್ಲ. ಪಾಪ ಇದನ್ನು ನೋಡಿ ಮದುವೆ ಮಾಡಿಬಿಟ್ರು. 6 ತಿಂಗಳಾಗಿಲ್ಲ ಸರ್, ಇದೇ ಡೈಲಾಗ್ ಚೇಂಜ್ ಆಗಿಬಿಡ್ತು. ನೀ ಇರ್ದಿದ್ರೆ ನಾ ಇಲ್ಲ, ನಾ ಇರ್ದಿದ್ರೆ ನೀ ಇಲ್ಲ, ಹೋಗಿಬಿಡ್ತು. ಇಲ್ಲ ನೀನಿರಬೇಕು. ಅದೇ ಅಕ್ಷರಗಳು, ಅದೇ ಭಾವ, ಪರಿಣಾಮ ಬೇರೆ. ಹೌದಾ? ಇದು ಕನ್ನಡದ ವೈಶಿಷ್ಟ್ಯ. ಹಾಗೆ ಬೆಂಗಳೂರಿನಲ್ಲಿ ಭಾರೀ ಮಳೆ ನೋಡಿ, ಆಗಲೇ ಹೆಂಗಾಯಿತು. ಬೆಂಗಳೂರಿನಲ್ಲಿ ಭಾರೀ ಮಳೆ, ಮಳೆಯಿಂದಾಗಿ 4 ಹುಡುಗಿಯರ ಮೇಕಪ್ ಹಾಳು. ಬೆಂಗಳೂರಿನಲ್ಲಿ ಭಾರೀ ಮಳೆ, ಮಳೆಯಿಂದಾಗಿ 4 ಹುಡುಗಿಯರ ಮೇಕಪ್ ಹಾಳು, ಪರಸ್ಪರ ಮುಖ ನೋಡಿಕೊಂಡು ಒಬ್ಬಳ ಸಾವು. ನೋಡ್ರಿ, ಗಂಡಸ ಯಾವತ್ತಾರು ಮೇಕಪ್ ಮಾಡ್ಕೊಳ್ಳಲ್ಲ. ಮೇಕಪ್ ಮಾಡ್ಕೊಂಡ್ರೆ ಹೆಂಡ್ತಿನ ಹಿಂದೆ ಕೂಡಿಸ್ಕೊಂಡು ಗಾಡಿ ಹೊಡಿತಾನಾಗಲಿ, ಅವನು ಮೇಕಪ್ ಮಾಡ್ಕೊಳ್ಳಲ್ಲ. ಈಗ ಆ ಪೇಪರಲ್ಲಿ 2 ವಿಷಯ ಬಂದಿತ್ತು ಮೊನ್ನೆ. ಹುಲಿ ಸಂತತಿ ಕಡಿಮೆ ಆಗ್ತಾ ಇದೆ ಅಂತ. ಹುಲಿಗಳೇ ಇಲ್ಲಂತೆ. ಯಾರಿಗೆ ಬೇಕ್ರಿ ಹುಲಿ? ಹುಲಿ ಯಾವಾಗಲೂ ನಮ್ಮ ಆತ್ಮೀಯ ಸ್ನೇಹಿತ. ಎಲ್ಲಿವರೆಗೂ? ಅದು ಪಂಜರದ ಒಳಗಡೆ ಇರೋವರೆಗೂ. ಹುಲಿ ಸಂತತಿನ ಅಭಿವೃದ್ಧಿ ಮಾಡೋಕ್ಕೆ ಸರ್ಕಾರದವ್ರು ಹೋರಾಡ್ತಾರೆ. ಹೆಣ್ಣು ಸಂತತಿ ಕೂಡ ಕಡಿಮೆ ಆಗ್ತಾ ಇದೆ, ಕನ್ಯೆಗಳು ಸಿಗ್ತಾ ಇಲ್ಲ. ಹೌದಾ? ಎಷ್ಟು ಡಿಮಾಂಡ್ ಬಂದಿದೆ ಹೆಣ್ಮಕ್ಳಿಗೆ. ವರದಕ್ಷಿಣೆ ಅಂತ ಕೊಡ್ತಿದ್ರು, ಈಗಿಲ್ಲ ಕನ್ಯಾ ದಕ್ಷಿಣೆ ನಾವೇ ಕೊಡಬೇಕೀಗ. ಮೊದಲು ಹೆಣ್ಣು ಸಂತತಿನ ಜಾಸ್ತಿ ಮಾಡಿ, ಹೆಣ್ಣು ಭ್ರೂಣಗಳನ್ನ ಹತ್ಯೆ ಮಾಡೋರಿಗೆ, ಹೆಣ್ಣು ಭ್ರೂಣಗಳನ್ನ ತೆಗೆಸ್ಕೊಳ್ಳೋರಿಗೆ ಶಿಕ್ಷೆ ಕೊಡಿ ಅಂತ ಕಾನೂನು ಮಾಡಬೇಕಾಗಿದೆ. ಹೌದಾ? ಇವರು ಹುಲಿ ಸಂತತಿ ಹೆಚ್ಚು ಮಾಡೋಕ್ಕೆ ಹೋಗ್ತಾರೆ. ಏನು ಹುಲಿನ ಮದುವೆ ಮಾಡ್ಕೊಳಕ್ಕಾಗತ್ತ? ಮಾಡ್ಕೊಂಡ್ರೆ ಅದನ್ನು ಗಾಡಿ ಮೇಲೆ ಕೂಡ್ಸ್ಕೊಂಡು ಹೋಗೋದಕ್ಕಾಗ್ತದೆ? ಹುಡುಗಿನ ಮಾಡ್ಕೊಂಡು ಹುಡುಗಿನ ಕೂಡ್ಸ್ಕೊಂಡು ಹೋಗ್ತೀವಪ್ಪ.